ನಮಸ್ತೆ ಸ್ವರ ಮಾಧ್ಯಮ ಚಾನೆಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಾಕಷ್ಟು ಜನ ನನಗೆ KSIC ಸೀರೆಗಳ ಬಗ್ಗೆ ಕ್ವೆಶ್ಚನ್ಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀರಾ, ಕಾಮೆಂಟ್ ಮಾಡ್ತಾನೆ ಇರ್ತೀರಾ. ಸೊ ಒಬ್ರೊಬ್ರಿಗೆ ನನಗೆ ರಿಪ್ಲೈ ಕೊಡೋದು ಸರಿ ಹೋಗಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅದ್ರ ಬಗ್ಗೆ ವಿಷಯ ಗೊತ್ತಿರಲ್ಲ ಅಂತ ಅನ್ಕೊಂಡು ಒಂದು ವಿಡಿಯೋ ಮಾಡೇನೆ ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಪ್ರತಿ ದಿನ ನನಗೆ ಏನಿಲ್ಲ ಅಂದ್ರೂ ಒಂದು 8 ರಿಂದ 10 ಕ್ವೆಶ್ಚನ್ಸ್ ಬರುತ್ತೆ KSIC ಸೀರೆಗಳ ಮೇಲೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ KSIC ಸೀರೆಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲಾನು ಆನ್ಸರ್ ಮಾಡ್ತಾ ಹೋಗ್ತೀರಿ. ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ಮೇಯ್ನ್ ಆಗಿ ಕ್ವೆಶ್ಚನ್ಗಳನ್ನ ಏನೇನು ಕೇಳಿದಿರಾ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸದ್ಯಕ್ಕೆ ನೆನೆ ಒಂದು ಶಾರ್ಟ್ ವಿಡಿಯೋ ಹಾಕಿದೆ. ಮೈಸೂರಿನಲ್ಲಿ ಡಿಸ್ಕೌಂಟ್ ಸೇಲ್ ಅಥವಾ ಸೆಕೆಂಡ್ಸ್ ಸೇಲ್ ನಡೀತಾ ಇದೆ ಅಂತ. ಶುಕ್ರವಾರದಿಂದ ಶುರುವಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಅಂದ್ರೆ ಇವತ್ತು, ನಾಳೆ, ನಾಡಿದ್ದು 3 ದಿನಾನೂ ಇರುತ್ತೆ. ಬೈ ಚಾನ್ಸ್ ನಿಮ್ಗಳಿಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವುಗಳು ಚೆಕ್ ಮಾಡ್ಕೊಂಡು ಮೈಸೂರಿನಲ್ಲೇ ಇದ್ರೆ ಹೋಗಿ ನೋಡ್ಕೊಂಡು ಬರ್ಬೋದು. ಅಂಡ್ ಇದ್ರ ಮೇಲೆ ಬಂದಂತ ನನಗೆ ಸಾಕಷ್ಟು ಕ್ವೆಶ್ಚನ್ಗಳು, ಮೇಡಮ್ ಸೆಕೆಂಡ್ಸ್ ಸೇಲ್ ಅಂದ್ರೆ ಏನು ಅಂತ ಕೇಳಿದ್ರಿ. ಸೊ ಸೆಕೆಂಡ್ಸ್ ಸೇಲ್ ಅಂದ್ರೆ ತುಂಬಾ ಜನಕ್ಕೆ ತಲೆಗೆ ಬರೋದು, ಸೆಕೆಂಡ್ಸ್ ಅಂದ ತಕ್ಷಣ ಯಾರೋ ಹುಟ್ಟಿರೋ ಸೀರೆನ ನಮ್ಗೆ ಇಟ್ಬಿಟ್ಟು ತೋರಿಸ್ತಾರ ಅಂತ. ಸೆಕೆಂಡ್ಸ್ ಸೇಲ್ ಅಂತ ಅಂದ್ರೆ ಆ ತರ ಎಲ್ಲ ಯಾವುದೇ ಸೀರೆಗಳು ಇರಲ್ಲ. ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಜಾಸ್ತಿ ಸೀರೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿರ್ತಾರೆ, ಅಥವಾ 1 ವರ್ಷ 2 ವರ್ಷದ ಹಿಂದಿಂದ ಸೀರೆಗಳು ಬೈ ಚಾನ್ಸ್ ಖಾಲಿ ಆಗಿಲ್ಲ, ಸ್ಟಾಕ್ ಅಲ್ಲಿ ಜಾಸ್ತಿ ಇದೆ ಅಂತ ಇದ್ರೆ ಆ ತರ ಸೀರೆಗಳನ್ನ 30% ಅಷ್ಟು ಡಿಸ್ಕೌಂಟ್ ಕೊಟ್ಟು ಸೀರೆಗಳನ್ನ ಸೇಲ್ ತರ ಹಾಕ್ತಾರೆ. ಅಂಡ್ ಈ ಸೀರೆ ಸೇಲ್ಗೆ ನೀವುಗಳು ಹೋಗೋಂಗಿದ್ರೆ ತಲೆನಲ್ಲಿ ಇಟ್ಕೋಬೇಕಾಗಿರೋಂಥ ಪಾಯಿಂಟ್ಗಳು, ಕೆಲವು ಸೀರೆಗಳು ಡ್ಯಾಮೇಜ್ ಇರುತ್ತೆ. ಸೊ ನೋಡ್ಕೊಂಡು ತಗೊಂಡ್ ಬನ್ನಿ. ಸೀರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದು ಸಿಕ್ಕಿದೆ ಅಂದ ತಕ್ಷಣ ಫಸ್ಟೇ ಪಟ್ಟನ ತಗೊಂಡ್ಬರ್ಬೇಡಿ. ಸೀರೆ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಯಾವುದೇ ತರಹದ ಡ್ಯಾಮೇಜ್ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ತಗೊಂಡು ಬನ್ನಿ. ಯಾಕೆಂದ್ರೆ ಕೆಲವು ಸಲ ಸಣ್ಣದು ಬೈ ಚಾನ್ಸ್ ಒಂಚೂರು ಕರೆ ತರ ಆಗಿರ್ಬೋದು, ಇದನ್ನ ಒಳಗಡೆ ಪೋರ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಆರಾಮಾಗಿ ಆ ಥರ ಸೀರೆಗಳನ್ನ ತಗೊಂಡ್ ಬರ್ಬೋದು. ಬಟ್ ಹರಿದೋಗಿರೋ ಸೀರೆ ಇದ್ರೆ ಮಾತ್ರ ನೋಡ್ಕೊಂಡು ತಗೊಂಡ್ ಬನ್ನಿ. ಯಾಕೆಂದ್ರೆ ಹಳೆ ಸ್ಟಾಕ್ ಆದಾಗ ಕೆಲವು ಸೀರೆಗಳು ಹರಿಯೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ ಸೆಕೆಂಡ್ಸ್ ಸೇಲ್ ಅಂದ್ರೆ ಡಿಸ್ಕೌಂಟ್ ಸೇಲ್ ಅಷ್ಟೇ. ಯೂಶಲಿ 10%, 20% ಈ ತರ ಡಿಸ್ಕೌಂಟ್ಗಳು ಇರುತ್ತಲ್ಲ, ಈ ಸೇಲ್ ನಲ್ಲಿ ಹೋದ್ರೆ ನಿಮಗೆ 30% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನಂಗೆ ಬಂದಿದ್ದು ಬೆಂಗಳೂರಿನಲ್ಲಿ ಯಾವಾಗ ಹಾಕೋತಾರೆ ಅಂತ. ಬೆಂಗಳೂರು ವಿಷಯ ಸದ್ಯಕ್ಕೆ ನನ್ಗೂ ಗೊತ್ತಿಲ್ಲ. ಮೈಸೂರ್ದು ಪೇಪರ್ ನಲ್ಲಿ ಬಂದಿತ್ತು, ಸೊ ಹಾಗಾಗಿ ನನ್ಗೂ ಗೊತ್ತಾಯ್ತು ಅಂತ ನಿಮ್ಗಳಿಗೂ ಹಿಂದಿನ ದಿನ ತಿಳಿಸಿದೀನಿ ಸೇಲ್ ಹಾಕೊಂಡಿರೋದು. ಬ್ಯಾಂಗ್ಳೂರ್ನಲ್ಲಿ ಹಾಕೊಡೋ ಡೇಟ್ಗಳು ಗೊತ್ತಾದ್ರೆ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ ಅಥವಾ ಹೇಳ್ತೀನಿ. ಅಂಡ್ ಸದ್ಯಕ್ಕೆ ಇರೋದು ಮೈಸೂರಿನಲ್ಲಿ ಮಾತ್ರನೇ. ಅಂಡ್ ಮತ್ತೆ ನೀವು ನಾನು ಒಬ್ರೊಬ್ರಿಗೆ ಹೋಗಿ ಮೆಸೇಜ್ಗಳು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇರಿ. ನಾನು ಹಾಕಿದ ತಕ್ಷಣ ನಿಮ್ಗಳಿಗೂ ನೋಟಿಫಿಕೇಶನ್ಸ್ ಬರುತ್ತೆ. ವಿಡಿಯೋ ನೀವು ನೋಡ್ಕೊಂಡು ಹೋಗಿ ತಗೊಂಡು ಬರಬಹುದು. ಸೊ ಫಸ್ಟ್ ನನಗೆ ಬಂದಿರೋಂತ ಅಂದ್ರೆ ತುಂಬಾ ಜನ ಕೇಳಿರೋಂತ ಕ್ವೆಶ್ಚನ್ ಯಾವುದು ಅಂತ ಅಂದ್ರೆ, ಮೇಡಮ್ ಈ ನಡುವೆ ಅಂಗಡಿಗಳಲ್ಲಿ ಸಾಕಷ್ಟು ಮೈಸೂರು ಸಿಲ್ಕ್ ಸೀರೆಗಳು ಸಿಗುತ್ತೆ, ಬಟ್ ಅದರದ್ದು ರೇಟ್ ತುಂಬಾ ಕಮ್ಮಿ ಇದೆ. ಅಂಡ್ ನೀವು ತೋರಿಸುವಂತ KSIC ಸೀರೆಗಳ ರೇಟ್ ಜಾಸ್ತಿ ಇದೆ. ಏನು ಇದರದ್ದು ಡಿಫ್ರೆನ್ಸ್ ಅಂತ ಕೇಳಿದಿರಾ. ಸಾಕಷ್ಟು ಸಲ ಇದರದ್ದು ಡಿಫ್ರೆನ್ಸ್ಗಳನ್ನ ಹೇಳಿದ್ದೀನಿ, ಬಟ್ ಈಗಲೂ ಸಿಂಪಲ್ ಆಗಿ ಏನು ಡಿಫ್ರೆನ್ಸ್ ಅನ್ನೋದನ್ನ ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ. ಇದು ತುಂಬಾ ಜನರ ಪ್ರಶ್ನೆ ಆಗಿದೆ. ಸೊ ಫಸ್ಟ್ ಆಫ್ ಆಲ್, ಅಂಗಡಿಗಳಲ್ಲಿ ಸಿಗೋದು KSIC ಮೈಸೂರು ಸಿಲ್ಕ್ ಅಲ್ಲ, ಬರೀ ಮೈಸೂರು ಸಿಲ್ಕ್ ಸ್ಯಾರಿ ಅಷ್ಟೇ, ಅಥವಾ ಮೈಸೂರು ಕ್ರೇಪ್ ಸಿಲ್ಕ್ ಅಂತಾನು ಅಂತಾರೆ, ಅಥವಾ ಮೈಸೂರು ಇಮಿಟೇಷನ್ ಸಿಲ್ಕ್ ಅಂತಾನು ಅಂತಾರೆ. ಇದು ಪ್ಯೂರ್ ಸಿಲ್ಕ್ ಅಲ್ಲ. ಈಗ ಸಿಗೋಂತ ಪ್ರತಿಯೊಂದು ಅಂಗಡಿಗಳಲ್ಲೂ ತುಂಬಾ ಮಾರ್ತಿರ್ತಾರಲ್ಲ, ಅದು ಪ್ಯೂರ್ ಸಿಲ್ಕ್ ಅಲ್ಲ. ಆದ್ರೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ, ಯಾಕೆಂದ್ರೆ ಬಟ್ಟೆ ಸಿಲ್ಕ್ ಆಗಿರೋದ್ರಿಂದ. ಅದೇ ನೀವು KSIC ಸೀರೆಗಳು ತಗೊಂಡ್ರೆ, KSIC ಸೀರೆಗಳು ಸಿಗೋದು ಗೌರ್ಮೆಂಟ್ ಶಾಪ್ಗಳಲ್ಲಿ ಮಾತ್ರನೇ. ನಿಮಗೆ ಸಾಕಷ್ಟು ಸಲ ಹೇಳಿದೆ ಅಂಡ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಈ KSIC ಸೀರೆಗಳು ಸಿಗೋದು ಗೌರ್ಮೆಂಟ್ ಅಪ್ರೂವ್ಡ್ ಕೆಲವು ಶಾಪ್ಗಳು ಇರ್ತಲ್ಲ, ಅಂಗಡಿಗಳು, ಅದ್ರೊಳಗೆ ಮಾತ್ರ. ಎಲ್ಲಾದ್ರದ್ದು ಲಿಸ್ಟ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋದ್ರೆ ಮಾತ್ರ ಸಿಗೋದು ಈ ಪ್ಯೂರ್ KSIC ಸೀರೆಗಳು. ಅಂಡ್ ಮೇನ್ ಆಗಿ ಇದು ಯಾಕೆ ಕಾಸ್ಟ್ಲಿ ಅಂತಂದ್ರೆ, ನೀವು ಬಟ್ಟೆನ ಹಾಗೆ ಜರಿನ ನೋಡಿದಾಗ ಇವಾಗ ಸಿಗೋಂತ ಕ್ರೇಪ್ ಸಿಲ್ಕ್ ಬಟ್ಟೆ ತುಂಬಾ ವ್ಯತ್ಯಾಸ ಬರುತ್ತೆ. ಹಾಗೆ ಜರಿ ಇದರಲ್ಲಿ ಗೋಲ್ಡ್ ಸಿಲ್ವರ್ ಎಳೆಗಳು ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸೀರೆಗಳು ಕಾಸ್ಟ್ಲಿ ಇರುತ್ತೆ. ಈಗ ಸಿಗೋವಂಥದ್ದೆಲ್ಲ ಇಮಿಟೇಷನ್ ಅಷ್ಟೇ, ಅಂದ್ರೆ ಇದನ್ನ ನೋಡಿ
ಅದು ಇಮಿಟೇಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದೇ ಟೈಪ್ ಆದರೆ ಇದೇ ಅಲ್ಲ ಅವೆಲ್ಲ. ಹಾಗೆ ಕೆಲವು ಕೇಳ್ತಿರ್ತೀರಾ ಮೇಡಮ್ ಏನು ತಗೊಂಡ್ರೆ ಅಂತ. ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ಆದ್ರೂ. ಇವಾಗ ಗೋಲ್ಡ್ ಇಮಿಟೇಷನ್ ಬರುತ್ತೆ. ಸೊ ಗೋಲ್ಡ್ ಇರೋ ಒಂದು ಬೆಲೆ ಬೇರೆ, ಹಾಗೆ ಇಮಿಟೇಷನ್ಗಿರೋ ಒಂದು ಬೆಲೆ ಬೇರೆ, ಅಷ್ಟೇ ಡಿಫ್ರೆನ್ಸ್. ತುಂಬ ಸಿಂಪಲ್ ಡಿಫ್ರೆನ್ಸ್ ಅಷ್ಟೇ. ಸೊ ನೀವು ಯಾವಾಗಲೂ ಇದೇ ಹೋಗಿ ತಗೊಳ್ಳಿ, ಕಾಸ್ಟ್ಲಿಯೇ ತಗೋಬೇಕು ಅಂತ ನಾನು ಯಾವತ್ತೂ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಬಟ್ ಏನು ಅನ್ನೋದು ನೀವು ತಿಳ್ಕೊಂಡಿರ್ಬೇಕು ತಗೊಳಕ್ಕಿಂತ ಮುಂಚೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಕೇಳಿರುವಂಥ ಸಾಕಷ್ಟು ಪ್ರಶ್ನೆಗಳು, ಶೋರೂಮಿಂದ ಶೋರೂಮ್ಗೆ ಪ್ರೈಸ್ಗಳು ವೇರಿ ಆಗುತ್ತಾ ಅಂತ ಕೇಳಿದ್ರ. ಅಂದರೆ ಬೈ ಚಾನ್ಸ್ NG ರೋಡ್ ಆಗಿರ್ಬೋದು ಅಥವಾ ಮೈಸೂರಲ್ಲಿರೋ ಒಂದು ಶೋರೂಮ್ಗೆ ಹೋದರೆ ನಿಮಗೆ ರೇಟ್ಗಳು ಚೇಂಜ್ ಆಗುತ್ತಾ ಅಂತ ಕೇಳಿದ್ರ. ರೇಟ್ಗಳು ಎಲ್ಲೇ ಹೋದ್ರು, ಯಾವುದೇ ಶೋರೂಮ್ಗೆ ಹೋದ್ರು ಪ್ರೈಸ್ ಕಾಮನ್ ಆಗಿ ಒಂದೇ ಇರುತ್ತೆ. ಆದರೆ ನಿಮಗೆ ಕಲೆಕ್ಷನ್ಸ್ಗಳು ಬೇರೆ ಬೇರೆ ಸಿಗ್ಬೋದು ಒಂದ್ಸಲ, ಅಥವಾ ಒಂದು ಶೋರೂಮಲ್ಲಿ ಸಿಕ್ಕದಂಗೆ ಇನ್ನೊಂದು ಶೋರೂಮಲ್ಲಿ ಸಿಗದೇ ಇರ್ಬೋದು. ಆದರೆ ಕಾಸ್ಟ್ ಮಾತ್ರ ಎಲ್ಲ ಕಡೆ ಒಂದೇ ಇರುತ್ತೆ. ಆ್ಯಂಡ್ ಯೂಶಲಿ ನೀವು ತುಂಬ ಸಣ್ಣ ಬಾರ್ಡ್ರಿಗೆ ಹೋದರೆ ಡಿಸ್ಕೌಂಟ್ಗಳು ಕಮ್ಮಿ ಇರುತ್ತೆ. ಆ್ಯಂಡ್ ಸ್ವಲ್ಪ ಹೆವಿ ಸೀರೆಗೆ ಹೋದರೆ ಅಂದರೆ 25,000 30,000 ಈ ಥರ ಸೀರೆಗಳಿಗೆ ಹೋದರೆ ನಿಮಗೆ ಡಿಸ್ಕೌಂಟ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಷ್ಟು ಬಿಟ್ಟರೆ ರೇಟ್ ನೀವು ಯಾವುದೇ ಶೋರೂಮ್ಗೆ ಹೋದ್ರೂ ಅದೇ ರೇಟೇ ಸಿಗುತ್ತೆ. ಆ್ಯಂಡ್ ನಾನು ರೀಸೆಂಟಾಗಿ ಆ್ಯಕ್ಚುಲಿ KSI ಶೋರೂಮ್ಗೆ ಹೋದಾಗ ಅವ್ರನ್ನ ಕೇಳ್ಕೊಂಡು ಬಂದೆ. ತುಂಬ ಜನ ನನ್ನ ಸ್ಯಾರಿ ಕೋಡ್ಗಳು ಕೇಳ್ತಾರೆ. ಸೊ ಸ್ಯಾರಿ ಕೋಡ್ ಕೊಟ್ಟರೆ ನೀವು ಅದನ್ನು ನೇಯ್ ಕೊಡ್ತೀರಾ ಅಂತ. ಅವರು ಅಂದರು ನಾವು ಆ್ಯಕ್ಚುಲಿ ಆ ಥರ ನೇಯಕ್ಕೆ ಆಗಲ್ಲ, ಯುನೀಕ್ ಕೋಡ್ ಅಂತ ಹಾಕಿರ್ತೀವಿ ಅಷ್ಟೇ, ಬಿಟ್ಟರೆ ನೀವು ಕೋಡ್ ತೊಗೊಂಡ್ರೆ ನಾವು ನೇಯ್ ಕೊಡಲ್ಲ ಅಂತ ಹೇಳಿದ್ರು. ಬಟ್ ತುಂಬ ಜನ ಕೇಳ್ತಿರ್ತೀರಾ ನೀವೆಲ್ಲಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದರೆ ಹೋಗಿ ನೇಯ್ ಕೊಡ್ತಾರೆ ಅಂತ. ನನಗೂ ಆ ವಿಷಯ ತಿಳಿಸಿ. ಯಾಕಂದ್ರೆ ನಾನು ಕೇಳಿದ ಕಡೆ ಆ ಥರ ನೇಯ್ ಕೊಡಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಹೇಳಿದ್ದೀನಿ. ಆ್ಯಂಡ್ ನಿಮಗೆ ತುಂಬ ಜನ ಮತ್ತೆ ಕೇಳ್ತಿರೋದು ಏನು ಮೇಡಮ್ ಡಿಫ್ರೆನ್ಸ್ ಅಂತ. ಸಾಕಷ್ಟು ಸಲ ಡಿಫ್ರೆನ್ಸ್ಗಳಂತೂ ಹೇಳ್ಬಿಟ್ಟಿದ್ದೀನಿ, ಸೆಪ್ರೇಟ್ ವಿಡಿಯೋನೂ ಮಾಡಿಬಿಟ್ಟಿದ್ದೀನಿ. ಆದರೂ ಹೊಸದಾಗಿ ನೋಡ್ತಿರೋ ಅಂಥವ್ರಿಗೆ KSICಗೂ ಇಮಿಟೇಷನ್ಗೂ ಇರೋವಂಥ ವ್ಯತ್ಯಾಸನ ಫಸ್ಟು ತಿಳಿಸ್ಬಿಡ್ತೀನಿ. ಸೊ ಫಸ್ಟ್ ಮೇಯ್ನಾಗಿ ಎಲ್ಲರೂ ನೋಡೋದೇನೆ ಈ ಒಂದು ಕೋಡ್. ನಿಮಗೆ ಕಾಣಿಸ್ತಾ ಇರ್ಬೋದು KSIC ಅಂತ ಹಾಕ್ಬಿಟ್ಟು ಒಂದಷ್ಟು ಯುನೀಕ್ ನಂಬರ್ಗಳು ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ? ಸೊ ಈ ಯುನೀಕ್ ನಂಬರ್ ಇದ್ರೆ ಮಾತ್ರನೇ ಇದು ಶೋರೂಮ್ನಲ್ಲಿ ತೊಗೊಂಡು ಬಂದಿರೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಕೆಲವರು ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ಮೇಡಮ್ ಇದನ್ನು ಈ ನಡುವೆ ಇಮಿಟೇಟ್ ಮಾಡ್ತಿದ್ದಾರೆ ಹೌದಾ ಅಂತ. ಚಾನ್ಸಸ್ ಇರ್ಬೋದು. ಸೊ ಹಾಗಾಗಿ ಈ ಕೋಡ್ ಇದೆ ಅಂತ ಅಂದ್ಬಿಟ್ಟು ನೀವು ಆಮೇಲೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬರಬೇಡಿ. ಸೀರೆಗಳನ್ನ ನೀವು ಅಥೆಂಟಿಕ್ ಆಗಿರೋ ಮೈಸೂರು ಸಿಲ್ಕ್ ಸೀರೆನ ಪರ್ಚೇಸ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಅಪ್ರೂವ್ ಆಗಿರೋವಂಥ ಶೋರೂಮ್ಗಳಿಗೆ ಮಾತ್ರನೇ ಹೋಗಬೇಕು. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಶೋರೂಮ್ಗಳು ಒಂದು 2-3 ಶೋರೂಮ್ಗೆ ಹೋದರೆ ಯಾವ್ಯಾವ ಥರ ಇರುತ್ತೆ, ಶೋರೂಮ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಂದೂ ಗೊತ್ತಾಗುತ್ತೆ. ಸೊ ನೋಡಿಕೊಂಡು ಹೋಗಿ. ಇದೇ ಮೇನ್ ಡಿಫ್ರೆನ್ಸ್ ಪ್ಯೂರ್ KSICಗೆ ಇರೋದು. ಆ್ಯಂಡ್ ನಿಮ್ಗಳಿಗೆ ಹೇಳ್ದಂಗೆ ಈ ಥರ ಸೀರೆಗಳು ತೊಗೊಂಡಾಗ ಸಾಕಷ್ಟು ಎಲ್ಲ ಸೀರೆಗಳಿಗೂ ಬ್ಲೌಸ್ಗಳು ಬರಲ್ಲ. ಇವಾಗ ಬೈ ಚಾನ್ಸ್ ನೀವು ಕಾಂಟ್ರಾಸ್ಟ್ ತೊಗೊಂಡ್ರೆ, ನೀವು ಕ್ರೇಪ್ ಸಿಲ್ಕ್ಗಳಿಗೆ ಹೋದರೆ ಕಾಂಟ್ರಾಸ್ಟ್ನಲ್ಲಿ ನಿಮಗೆ ಬ್ಲೌಸ್ ಕೊಡ್ತಾರೆ ಗೊತ್ತಿದ್ರೆ. ಇವಾಗ ಬೈ ಚಾನ್ಸ್ ಒಂದು ಎಕ್ಸಾಂಪಲ್, ಬ್ಲ್ಯಾಕ್ಗೆ ಪಿಂಕ್ ಬಾರ್ಡರ್ ಕಲರ್ ನೀವು ಸೀರೆ ತೊಗೊಂಡ್ರೆ ಬ್ಲೌಸ್ ಪಿಂಕಲ್ಲಿ ಕೊಟ್ಟಿರ್ತಾರೆ. ಅದೇ ನೀವು KSICಗೆ ಹೋದರೆ ಬ್ಲ್ಯಾಕ್ಗೆ ಪಿಂಕ್ ಬಾರ್ಡರ್ ಸೀರೆ ತೊಗೊಂಡ್ರೆ ಬ್ಲೌಸ್ ಕೂಡ ನಿಮಗೆ ಬ್ಲ್ಯಾಕ್ಗೆ ಪಿಂಕ್ ಕಲರೇ ಬರುತ್ತೆ. ಏಕೆಂದರೆ ರನ್ನಿಂಗಲ್ಲಿ ಬರೋವಂಥ ಬ್ಲೌಸ್ ಪ್ಯೂರ್ KSICದು. ಕಾಂಟ್ರಾಸ್ಟಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಬ್ಲೌಸ್ಗಳು ಅವೈಲಬಿಲಿಟಿ ಇರಲ್ಲ. ಸೊ ಇದು ಮೇನ್ ಡಿಫ್ರೆನ್ಸ್. ಸೊ ಹಾಗಾಗಿ ನಿಮಗೆ ಈ ಸೀರೆಗಳು ವಿಪರೀತಾನೇ ಕಾಸ್ಟ್ಲಿ. ಆ್ಯಂಡ್ ಈ ಸೀರೆಗಳ ಸ್ಟಾರ್ಟಿಂಗ್ ಕಾಸ್ಟ್ ನಿಮಗೆ ಸುಮಾರು 16,000ದಿಂದ ಶುರುವಾಗುತ್ತೆ. ತುಂಬ ಸಣ್ಣ ಬಾರ್ಡರ್, ಒನ್ ಸೈಡ್ ಬಾರ್ಡರ್ ಇದ್ರೂ ಇರ್ಬೋದು, ಅದಕ್ಕೆಲ್ಲ 16,000 17,000ದಿಂದ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಬೇರೆ ಇದಕ್ಕೆಲ್ಲ ಹೋದರೆ ಸಣ್ಣ ಬಾರ್ಡರ್ ನಿಮ್ಗೆ ಅರೌಂಡ್ 4,000 5,000ಗೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಗ್ಬೋದು. ಬಟ್ ಇದು ವಿಪರೀತಾನೇ ಕಾಸ್ಟ್ಲಿ. ಆ್ಯಂಡ್ ಮತ್ತೆ ಈ ವಿಡಿಯೋಗಳಿಗೆಲ್ಲ ಕಾಮೆಂಟ್ ಮಾಡಿ ನೀವು ಅಷ್ಟೊಂದು ತೊಗೊತೀರಾ, ನೀವು ನಮಗೆ ಹೇಳ್ತೀರಾ ತೊಗೊಳ್ಳಿ ಅಂತ. ನಾನು ದಯವಿಟ್ಟು ಯಾರಿಗೂ ನೀವು ಈ ಸೀರೆಗಳು ತೊಗೋಬೇಕು ಅಂತ ನಾನು ಯಾವತ್ತೂ ಯಾರಿಗೂ ಹೇಳೋಕ್ಕೋಗಲ್ಲ. ಯಾಕೆಂದರೆ ಅವ್ರವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದು ತೊಗೋಬೋದು. ಇದ್ರ ಬಗ್ಗೆ ತುಂಬ ಜನ ಕೇಳಿರ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ನಾನು ಇಟ್ಕೊಂಡಿರೋದ್ರಿಂದ ಆ್ಯಂಡ್ ಸಾಕಷ್ಟು ಇದ್ರ ಬಗ್ಗೆ ಏನೋ ಒಂಥರ ಇಷ್ಟಪಟ್ಟು ಉಟ್ಕೊಂಡು ತೊಗೊಂಡಿರೋದ್ರಿಂದ ಇದ್ರ ಬಗ್ಗೆ ನನಗೆ ಗೊತ್ತಿರ್ತಲ್ಲ, ಅದನ್ನು ನಿಮ್ಗಳ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ನನಗೆ ಬಂದಿರೋವಂಥ ಕ್ವೆಶನ್ಗಳು, ಸ್ಟಾಕ್ಗಳು ನಾವು ಹೋದಾಗೆಲ್ಲ ಇರೋದೇ ಇಲ್ಲ ಅಂತ ಕೇಳ್ತೀರಾ. ಸೊ ಅದು ನನಗೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಏಕೆಂದರೆ ನೇಯೋರೆಲ್ಲ ತುಂಬ ಜನ ಕಮ್ಮಿ ಆಗಿಬಿಟ್ಟಿದಾರಂತೆ ಈ KSIC ಸೀರೆ ನೇಯೋರು. ಸೊ ಹಾಗಾಗಿ ವಾರಕ್ಕೆ ಒಂದು ಸಲ ಕೆಲವು ಸ್ಟಾಕ್ಗಳು ಬರುತ್ತಂತೆ. ಅದರೊಳಗೂ ಜಾಸ್ತಿ ನಿಮಗೆ ಬರೋದು ಸೆಲ್ಫ್ನಲ್ಲಿ ಇರೋವಂಥ ಸೀರೆಗಳು ಜಾಸ್ತಿ ಬರುತ್ತೆ. ಆ್ಯಂಡ್ ಕಾಂಟ್ರಾಸ್ಟ್ ಆಗಿರ್ಬೋದು, ಚಕ್ಸ್ ಆಗಿರ್ಬೋದು, ಇವೆಲ್ಲ ತುಂಬ ಕಮ್ಮಿ ಬರುತ್ತಂತೆ. ಸೊ ಹಾಗಾಗಿ ಹೌದು, ಖಂಡಿತಾನೇ ನೀವುಗಳು ಅಂಗಡಿಗೆ ಹೋದಾಗ ಸ್ಟಾಕ್
ಈಸಿಯಾಗಿ ಸಿಗೋ ಥರ ಇಲ್ಲ. ತುಂಬ ಕಷ್ಟಪಡಬೇಕು ಈ ಥರ ಸೀರೆಗಳು ಸಿಗಬೇಕು ಅಂತ ಅಂದರೆ. ಆ್ಯಂಡ್ ಹಾಗಾಗಿ ಇದಕ್ಕೆ ರೇಟ್ಗಳನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಯಾಕಂದರೆ ಗೋಲ್ಡ್ ರೇಟ್ ಎಲ್ಲ ನಿಮಗೆ ಗೊತ್ತು ಸಾಕಷ್ಟು ಜಾಸ್ತಿ ಆಗ್ತಿಂದ. ಸೊ ಈ ಸೀರೆಗಳು ಆಬ್ವಿಯಸ್ಲಿ ರೇಟ್ಗಳನ್ನು ಜಾಸ್ತಿ ಆಗೇ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಕಾಮನ್ ಕ್ವೆಶ್ಚನ್ ನನಗೆ ಬಂದಿರೋದು, ನೀವು ಯಾಕೆ ನಿಮ್ಮ KSIC ಸೀರೆಗಳಿಗೆ ಕುಚ್ಚು ಹಾಕ್ಸಲ್ಲ ಅಂತ ತುಂಬ ಜನ ಕೇಳಿದ್ದೀರಾ. ತುಂಬ ಕಂಚಿ ಸೀರೆಗಳಿಗೆ ನಾನು ಹಾಕಿಸ್ಬಿಡ್ತೀನಿ. ಆ ಕಂಚಿ ಸೀರೆನೂ ತುಂಬ ಪ್ಯೂರ್ ಸೀರೆಗಳಿಗೆ ಹೋದರೆ, ಅಂದರೆ ಈ 40,000 50,000 ಪ್ಯೂರ್ ಸೀರೆಗೆ ಹೋದರೆ ನಾನು ಆ ಥರ ಸೀರೆಗಳಿಗೆ ಕುಚ್ಚು ಹಾಕ್ಸಲ್ಲ. ಏನು ಕೊಟ್ಟಿರ್ತಾರೋ ಅದರೊಳಗೆ ಗಂಟು ಹಾಕ್ಸಿರ್ತೀನಿ ಅಷ್ಟೇ. ಮೇನ್ ಕಾರಣ ಏನಕ್ಕೆ ನಾನು ಇದಕ್ಕೆ ಕುಚ್ಚು ಹಾಕ್ಸಲ್ಲ ಅಂತ ಇದ್ರೆ ನಿಮ್ಗಳಿಗೂ ಹೇಳ್ಬಿಡ್ತೀನಿ. ಕುಚ್ಚು ಹಾಕ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ಸೀರೆಗಳಿಗೆಲ್ಲ ತೂತ ಮಾಡಿ ಮಾಡಿ ಕುಚ್ಚು ಹಾಕ್ಕೊಡ್ತಾರೆ ಅಂತ. ಆ್ಯಂಡ್ ಅದು ನಾರ್ಮಲ್, ಅವರು ಹಾಕ್ಲೇಬೇಕಾಗುತ್ತೆ ತೂತ ಮಾಡಿ. ನಮಗೆ ಆ ಕುಚ್ಚು ಇಷ್ಟ ಆಗಲ್ಲ ಅಥವಾ ಕುಚ್ಚು ಹಾಳಾಗೋಯ್ತು ಅಂತ ಇದ್ದಾಗ ಆ ಕುಚ್ಚನ್ನ ತೆಗೆದುಬಿಟ್ರೆ ಸೀರೆ ಫುಲ್ಲು ನಿಮಗೆ ತೂತ 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 ಕಾಣಿಸುತ್ತೆ. ಆ್ಯಂಡ್ ನನಗೆ ಈ ಸೀರೆಗಳು ಸಿಕ್ಕಾಪಟ್ಟೆ ಪ್ರೆಷಿಯಸ್ ಅಂತ ನನಗೆ ಅನ್ಸೋದು. ಯಾಕೆಂದರೆ ನಾನು ಗೋಲ್ಡ್ ಅಷ್ಟೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಅನ್ನೋವಂಥವಳು ಅಲ್ಲ ನಾನು. ಬಟ್ ನನಗೆ ಈ ಸೀರೆಗಳು ಮಾತ್ರ ತುಂಬ ಸೇಫಾಗಿ ಇರಬೇಕು, ಹಾಳಾಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ನನ್ನ ಯಾವ KSIC ಸೀರೆಗೂ ನಾನು ಕುಚ್ಚು ಹಾಕ್ಸಿಲ್ಲ ಆ್ಯಂಡ್ ಹಾಕ್ಸೋದು ಇಲ್ಲ. ಮುಂದೆನೂ ನಾನು ಯಾವುದೇ ಸೀರೆಗಳು ತೊಗೊಂಡ್ರು ಕುಚ್ಚು ಹಾಕ್ಸಲ್ಲ. ಸೊ ಹೋಪ್ ಯಾರ್ಯಾರಿಗೆ ಡೌಟ್ ಇತ್ತೋ ಅಥವಾ ಅನುಮಾನ ಆಯಿತು ಯಾಕೆ ಇವ್ರು ಹಾಕ್ಸಲ್ಲ ಅಂತ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನನಗೆ ಈ KSIC ಸೀರೆಗಳಿಗೆ ಕುಚ್ಚು ಹಾಕ್ಸೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಏಕೆಂದರೆ ಸೀರೆ ಹಾಳಾಗೋಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ. ಸೊ ಹೋಪ್ ಸಾಕಷ್ಟು ಕ್ವೆಶನ್ಸ್ಗಳಿಗೆ ನಿಮಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಕೇಳ್ತಾ ಇದ್ದೀರಾ ನಿಮ್ಮ ಕಲೆಕ್ಷನ್ಸ್ನ. ಅವಾಗ ಸ್ವಲ್ಪ ಇಟ್ಕೊಂಡಿದ್ರಿ, ಈಗ ಇನ್ನೂ ಸಾಕಷ್ಟು ಸೀರೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ. ಎಲ್ಲಾನು ಇದ್ದಾಗ ಒಂದ್ಸಲ ತೋರಿಸಿ ನಿಮ್ಮ ಸೀರೆಗಳ ಕಲೆಕ್ಷನ್ಸ್ ಅಂತ ನೋಡೋಣ. ನೆಕ್ಸ್ಟ್ ಯಾವಾಗಾರ ಒಂದು ವಿಡಿಯೋನಲ್ಲಿ ಹೊಸದು ಎಲ್ಲ ಸೇರಿಸಿ ನನ್ನ ಹತ್ರ ಇರುವಂಥ KSIC ಕಲೆಕ್ಷನ್ಸ್ನ ಖಂಡಿತ ನಿಮ್ಗಳಿಗೂ ತೋರಿಸ್ತೇನೆ. ಇನ್ನೇನಾದ್ರು ಕ್ವೆಶನ್ ಇದ್ರೆ ಆಸ್ ಯೂಶುವಲ್ ಕಾಮೆಂಟ್ ಮಾಡಿ ತಿಳಿಸಿ. ಆನ್ಸರ್ ಮಾಡೋಕ್ಕೆ ತುಂಬಾ ಇಷ್ಟಪಟ್ಟು ನಿಮ್ಗಳಿಗೂ ಆನ್ಸರ್ ಮಾಡ್ತೀನಿ. ಹಾಗೆ ಮೈಸೂರಿಗೆ ಹೋಗಿ ಯಾರಾದರೂ ಬೈ ಚಾನ್ಸ್ ಸೀರೆಗಳನ್ನ ತೊಗೊಂಡು ಬಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೂ ಒಂದು ಫೋಟೋನ ಪೋಸ್ಟ್ ಮಾಡಿ, ನಾನು ನೋಡ್ತೀನಿ ನಿಮ್ಗಳಿಗೆ ಯಾವ ಥರ ಸೀರೆಗಳು ಸಿಕ್ಕಿದೆ ಅಂತ. ಆ್ಯಂಡ್ ನೀವುಗಳು ಹೋಗಿದ್ರೆ ಅಲ್ಲಿ ಒಂದು ವಾತಾವರಣ ಹೇಗೆ ಇತ್ತು, ಯಾಕಂದರೆ ಬೆಂಗಳೂರು ನಾವು ಸಾಕಷ್ಟು ನೋಡೇ ಇದ್ವಿ, ಹೇಗಿದೆ ಅಂದರೆ ಯಾವ ಥರ ಜನರ ರೆಸ್ಪಾನ್ಸ್ ಹೇಗಿದೆ, ಪ್ರತಿಯೊಂದು ನನಗೆ ಒಂದು ಕಾಮೆಂಟೋ ಅಥವಾ ಒಂದು ಮೆಸೇಜೋ ಮಾಡೋದನ್ನ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.